ಹಲೋ ಫ್ರೆಂಡ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಎಲೆಕ್ಟ್ರೋಕೆಮಿಸ್ಟ್ರಿ ಪಾರ್ಟ್ನ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಬಗ್ಗೆ ಸ್ಟಡಿ ಮಾಡ್ತಿದ್ವಿ. ಸೊ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಮತ್ತು ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಟೂ ಟೈಪ್ಸ್ ಬರುತ್ತೆ. ಆಕ್ಸಿಡೇಷನ್ ಪೊಟೆನ್ಷಿಯಲಲ್ಲಿ ಎಲೆಕ್ಟ್ರೋಡ್ನ ಟೆಂಡೆನ್ಸಿ ಏನಾಗಿರುತ್ತೆ ಅಂತಂದರೆ ಟು ಲೂಸ್ ಎಲೆಕ್ಟ್ರಾನ್ಸ್. ಅದೇ ರಿಡಕ್ಷನ್ ಪೊಟೆನ್ಷಿಯಲಲ್ಲಿ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ವ್ಯಾಲ್ಯೂ ಟೂ ಫ್ಯಾಕ್ಟರ್ಸ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಒನ್ ಈಸ್ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಅಂತಂದು, ಒನ್ ಈಸ್ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಆಗಬೇಕಿದು, ಇನ್ನೊಂದು ಟೆಂಪರೇಚರ್. ನೆಕ್ಸ್ಟ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತಂದ್ರೆ ಏನು ಅಂತ ನೋಡೋಣ. ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಲೆಟರ್ E0 ಅಂತಂದು. ಈಗ ಒಬ್ಬ ವ್ಯಕ್ತಿಯ ಪೊಟೆನ್ಷಿಯಾಲಿಟಿಯನ್ನ, ಒಬ್ಬ ವ್ಯಕ್ತಿಯ ಸ್ಟ್ರೆಂತ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕಾಗತ್ತೆ? ಇನ್ನೊಬ್ಬ ವ್ಯಕ್ತಿ ಜೊತೆ ಫೈಟಿಂಗ್ ಮಾಡಿಸ್ಬೇಕಾಗತ್ತೆ. ಆಗ ನಿಮಗೆ ಬೇಕಾಗಿರುವಂತಹ ವ್ಯಕ್ತಿಯ ಎನರ್ಜಿ ಎಷ್ಟು ಅಂತ ಗೊತ್ತಾಗುತ್ತೆ, ರೈಟ್? ಅದೇ ರೀತಿ ಇಲ್ಲೂ ಕೂಡ ಒಂದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಲ್ಲಿ ಒಂದು ಎಲೆಕ್ಟ್ರೋಡ್ ಏನಿರುತ್ತಲ್ವಾ, ಅದು ಏನು ಪೊಟೆನ್ಷಿಯಲ್ನ ಜನರೇಟ್ ಮಾಡುತ್ತಲ್ಲ, ದಟ್ ಈಸ್ ಕನ್ಸಿಡರ್ಡ್ ಆಸ್ ಹಾಫ್ ಸೆಲ್ ಪೊಟೆನ್ಷಿಯಲ್. ಹಾಫ್ ಸೆಲ್ ಪೊಟೆನ್ಷಿಯಲ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ವಿ ನೀಡ್ ಹೆಲ್ಪ್ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕಾಲ್ಡ್ ಅ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಅಂದರೆ E0. ಸೊ ಇದನ್ನ ಸ್ಟ್ಯಾಂಡರ್ಡ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಅದರ ಕಾನ್ಸಂಟ್ರೇಷನ್ ಫಿಕ್ಸ್ ಇರುತ್ತೆ, ದಟ್ ಈಸ್ 1 ಮೋಲಾರ್ ಕಾನ್ಸಂಟ್ರೇಷನ್. ದೆನ್ ಟೆಂಪರೇಚರ್ ಕೂಡ ಫಿಕ್ಸ್ ಇರುತ್ತೆ, ದಟ್ ಈಸ್ 298 ಕೆಲ್ವಿನ್ ಅಂತ. ನೆಕ್ಸ್ಟ್, ಆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಅನ್ನ ನಾವು ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತಾನು ಕನ್ಸಿಡರ್ ಮಾಡ್ತೀವಿ. ಆ ರೆಫರೆನ್ಸ್ ಎಲೆಕ್ಟ್ರೋಡ್ ನ ಪೊಟೆನ್ಷಿಯಲ್ ಯಾವಾಗ್ಲೂ ಏನಾಗಿರುತ್ತೆ? 0 ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ HCl ಸೊಲ್ಯೂಷನ್ ಅಲ್ಲಿ ಏನು ಹೈಡ್ರೋಜನ್ ಎಲೆಕ್ಟ್ರೋಡ್ ನ ನಾವು ಯೂಸ್ ಮಾಡ್ತೀವಿ. ಅದನ್ನ ರೆಫರೆನ್ಸ್ ಎಲೆಕ್ಟ್ರೋಡ್ ಆಗಿ ಇಟ್ಕೊಂಡು ಮತ್ತೊಂದರ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಜನರಲಿ, ರೈಟ್? ನೆಕ್ಸ್ಟ್, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಫ್ರಮ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್. ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂಸು ನಮಗೆ ಯಾವುದೆಲ್ಲ ಇನ್ಫಾರ್ಮೇಶನ್ ಅನ್ನ ನೇರವಾಗಿ ಕೊಡುತ್ತೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಲೆಸ್ಸರ್ ದ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಎನಿ ಮೆಟಲ್ ಆರ್ ಎಲಿಮೆಂಟ್, ಗ್ರೇಟರ್ ವಿಲ್ ಬಿ ಇಟ್ಸ್ ರೆಡ್ಯೂಸಿಂಗ್ ಸ್ಟ್ರೆಂತ್ ಅಂದು. ಅಂದ್ರೆ ಯಾವುದರ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಕಡಿಮೆ ಇರುತ್ತೋ ಅದರ ರೆಡ್ಯೂಸಿಂಗ್ ಪವರ್ ಏನಾಗಿರುತ್ತೆ ಅಂತಂದ್ರೆ ಹೈಯೆಸ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಕಾಪರ್ ತಗೊಂಡಿದ್ದೀವಿ. ಕಾಪರ್ E0 ವ್ಯಾಲ್ಯೂ ಈಸ್ +0.34 ವೋಲ್ಟ್, ಹೈಡ್ರೋಜನ್ 0 ವೋಲ್ಟ್, ನಿಕ್ಕಲ್ -0.25, Zn -0.76 ವೋಲ್ಟ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಜಿಂಕಿನ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಏನಾಗಿದೆ? ಲೆಸ್ ಇದೆ ವೆನ್ ಕಂಪೇರ್ಡ್ ಟು ನಿಕ್ಕಲ್, ಹೈಡ್ರೋಜನ್ ಅಂಡ್ ಕಾಪರ್. ಕಾಪರ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಏನಿದೆ? ಮೋರ್ ಇದೆ ವೆನ್ ಕಂಪೇರ್ಡ್ ಟು ಆಲ್ ದ 3. ಸೊ ನಾವು ಏನ್ ಕಲ್ತಿದ್ದೀವಿ? ಈ ಪಾಯಿಂಟ್ ಅನ್ನ ನೀವು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಯಾವುದರ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಕಡಿಮೆ ಇರುತ್ತೋ ಅದರ ರೆಡ್ಯೂಸಿಂಗ್ ಪವರ್ ಏನಾಗಿರುತ್ತೆ? ಹೈಯೆಸ್ಟ್ ಇರುತ್ತೆ. ಸೊ ಇಲ್ಲಿ ಜಿಂಕ್ ರೆಡ್ಯೂಸಸ್ ನಿಕ್ಕಲ್, ಹೈಡ್ರೋಜನ್ ಅಂಡ್ ಕಾಪರ್ ಮೆಟಲ್ಸ್ ಈಸಿಲಿ, ಬಿಕಾಸ್ ನೆಗೆಟಿವ್ ಇದ್ದಷ್ಟು ಆ ಪರ್ಟಿಕ್ಯುಲರ್ ಎಲೆಕ್ಟ್ರೋಡ್ದು ಏನು ಎಲೆಕ್ಟ್ರಾನ್ ಡೊನೇಟಿಂಗ್ ಕೆಪಾಸಿಟಿ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಅದೇ ಪಾಸಿಟಿವ್ ಇದ್ದಷ್ಟು ಆ ಪರ್ಟಿಕ್ಯುಲರ್ ಮೆಟಲ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನಾಗಿರುತ್ತೆ ಅಂತಂದ್ರೆ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ರ್ಯಾಪಿಡ್ಲಿ. ಓಕೆನಾ? ನೆಕ್ಸ್ಟ್, ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟು ರಿಡಕ್ಷನ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಆಗುತ್ತೆ ಯಾವಾಗ ಅಂತಂದ್ರೆ ವೆನ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಅಂಡ್ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್. ನಾವು ಟೆಂಪರೇಚರ್ ಅನ್ನ ಮತ್ತೆ ಕಾನ್ಸಂಟ್ರೇಷನ್ ಅನ್ನ ಇನ್ಕ್ರೀಸ್ ಮಾಡಿದಾಗ ಆಕ್ಸಿಡೈಸಿಂಗ್ ಏಜೆಂಟ್ನ ರಿಡಕ್ಷನ್ ಪೊಟೆನ್ಷಿಯಲ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತೀವೋ ಆಗ ಎಲೆಕ್ಟ್ರಾನ್ ಗೇನಿಂಗ್ ಕೆಪಾಸಿಟಿ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ರಿಡಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಆಗುತ್ತೆ. ನೌ ಲೆಟ್ ಮಿ ಶೋ ಯು ದ ಸೆಲ್ ರೆಪ್ರೆಸೆಂಟೇಷನ್. ಒಂದು ಸೆಲ್ಲಿನ ರೆಪ್ರೆಸೆಂಟೇಷನ್ ಅನ್ನ ಹೇಗೆ ಮಾಡ್ತೀವಿ ಅಂತ. ಸೊ ಮೆಟಲ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್ ಟು ಗಿವ್ ಮೆಟಲ್ N+. ಮಧ್ಯದಲ್ಲಿ ಸಾಲ್ಟ್ ಬ್ರಿಡ್ಜ್ ಇದೆ ಟು ಸೆಪರೇಟ್ ಟು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ಸ್. ದೆನ್ ಮೆಟಲ್ N+ ಇದಿದ್ದು ಅಂಡರ್ಗೋಸ್ ರಿಡಕ್ಷನ್ ಟು ಗಿವ್ ಮೆಟಲ್. ಸೊ ಇಲ್ಲಿ ಲೆಫ್ಟ್ ಪಾರ್ಟ್, ಇದು ಲೆಫ್ಟ್ ಪಾರ್ಟ್ ಅಲ್ಲಿ ಏನಾಗ್ತಾ ಇದೆ? ಆಕ್ಸಿಡೇಷನ್ ಆಗತ್ತೆ. ಯಾವಾಗ್ಲೂ ಆಕ್ಸಿಡೇಷನ್ ಎಲ್ಲಾಗತ್ತೆ? ಆನೋಡ್ ಅಲ್ಲಿ ಆಗತ್ತೆ. ದೆನ್ ರೈಟ್ ಪಾರ್ಟ್ ಅಲ್ಲಿ ರಿಡಕ್ಷನ್ ಆಗತ್ತೆ, ದಟ್ ಇಸ್ ಕನ್ಸಿಡರ್ಡ್ ಆಸ್ ಕ್ಯಾಥೋಡ್.
ಸೊ ಇಟ್ ಈಸ್ ರಿಮೆಂಬರ್ಡ್ ಆಸ್ ABC ಅಂತ ಹೇಳಿ. A is anode oxidation, B is bridge salt bridge, C is cathode at right reduction. ಅಂದ್ರೆ C is cathode. cathode ಅಲ್ಲಿ ಏನಾಗುತ್ತೆ, ರಿಡಕ್ಷನ್ ಆಗುತ್ತೆ. ಯಾವ ಸೈಡ್ ಅಲ್ಲಿ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. ಓಕೆನಾ. ನೆಕ್ಸ್ಟ್ ನಿಮಗೆ ಆಕ್ಸಿಡೇಷನ್ ಪ್ರೋಸೆಸ್ ಅನ್ನ ನೆನ್ಪಿಟ್ಕೊಳ್ಳಿಕ್ಕೆ ಲಿಯೋ ಅಂತ ನೆನ್ಪಿಟ್ಕೊಳ್ಳಿ. ದಟ್ ಈಸ್ ಲಾಸ್ ಆಫ್ ಎಲೆಕ್ಟ್ರಾನ್ ಇಸ್ ನಥಿಂಗ್ ಬಟ್ ಆಕ್ಸಿಡೇಷನ್ ಅಂತ. ಲಿಯೋ ದಟ್ ಈಸ್ L ಫಾರ್ ಲಾಸ್, E ಫಾರ್ ಎಲೆಕ್ಟ್ರಾನ್, ಲಾಸ್ ಆಫ್ ಎಲೆಕ್ಟ್ರಾನ್, O ಫಾರ್ ಆಕ್ಸಿಡೇಷನ್. ದೆನ್ ಒನ್ ಮೋರ್ ಟರ್ಮ್ ದಟ್ ಈಸ್ ಲೋನ್ ಅಂತ ಹೇಳಿ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ, ಲೆಫ್ಟ್ ಪಾರ್ಟ್ ಅಲ್ಲಿ ಏನಾಗ್ತಿರುತ್ತೆ, ಆಕ್ಸಿಡೇಷನ್ ಆಗ್ತಿರುತ್ತೆ. ಆಕ್ಸಿಡೇಷನ್ ಎಲ್ಲಾಗುತ್ತೆ, ಆನೋಡ್ ಅಲ್ಲಿ ಆಗುತ್ತೆ. ಆನೋಡ್ ವಿಲ್ ಬಿ ನೆಗೆಟಿವ್. ನೆಕ್ಸ್ಟ್ ಪಾರ್ಟ್ ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ EMF ಆರ್ E0 ಸೆಲ್ ಅಂತಂದು. ಈಗ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂಸ್ ಅಲ್ಲಿ ನಮಗೆ ವ್ಯಾಲ್ಯೂಸ್ ಅನ್ನ ಕೊಟ್ಟಿರ್ತಾರೆ. E0 ಸೆಲ್ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಎರಡೂ ಕೂಡ ಏನು ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಆಗಿರುತ್ತೆ. ಆಗ ಹೈ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂಸ್ ಏನಿರುತ್ತಲ್ವಾ, ದಟ್ ಆಲ್ವೇಸ್ ಅಂಡರ್ಗೋಸ್ ರಿಡಕ್ಷನ್. ಅದೇ ರೀತಿ ಲೋ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಏನಿರುತ್ತಲ್ವಾ, ದಟ್ ಆಲ್ವೇಸ್ ಅಂಡರ್ಗೋಸ್ ಆಕ್ಸಿಡೇಷನ್ ಅಂತಂದು. ಅದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಒಂದು ನಿಮೋನಿಕ್ ಅನ್ನ ಬರ್ದಿದ್ದೀನಿ ಇಲ್ಲಿ. ಹೈ ಲೋ ರೆಡಾಕ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಹೈ ಲೋ ರೆಡಾಕ್ಸ್ ದಟ್ ಈಸ್ ಹೈಯರ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂಡರ್ಗೋಸ್ ರಿಡಕ್ಷನ್, ಲೋಯರ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂಡರ್ಗೋಸ್ ಆಕ್ಸಿಡೇಷನ್. ರೈಟ್. ನೆಕ್ಸ್ಟ್ ನೋಡಿ, EMF ಆಫ್ ಅ ಸೆಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಿಮಗೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಬೋತ್ ದ ವ್ಯಾಲ್ಯೂಸ್ ಆರ್ ಇನ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಅಂದ್ರೆ ನೀವು ಕಣ್ಣು ಮುಚ್ಕೊಂಡು ಏನ್ ಬರಿಬಹುದು, E0 ಸೆಲ್ ಇಸ್ ಈಕ್ವಲ್ ಟು ಹೈ ವ್ಯಾಲ್ಯೂ ಮೈನಸ್ ಲೋ ವ್ಯಾಲ್ಯೂ ಮಾಡಿದ್ರೆ ನಿಮಗೆ EMF ಆಫ್ ದ ಸೆಲ್ ಸಿಕ್ಬಿಡುತ್ತೆ. ಸೊ ಇಲ್ಲೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ದಟ್ ಈಸ್ Zn is converting into Zn2 plus with a value that is 0.76 volt. ಅದೇ Cu2 ಪ್ಲಸ್ ಇದಿದ್ದು ಕಾಪರ್ ಆಗಿ ರಿಡ್ಯೂಸ್ ಆಗ್ತಾ ಇದೆ ವಿತ್ ಎಲೆಕ್ಟ್ರೋಡ್ EMF ವ್ಯಾಲ್ಯೂ ದಟ್ ಇಸ್ 0.34 ಅಂತ ಹೇಳಿ. ಇಲ್ಲಿ EMF ಆಫ್ ದ ಪರ್ಟಿಕ್ಯುಲರ್ ಸೆಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ Zn ಇದಿದ್ದು Zn2 ಪ್ಲಸ್ ಅಂತ ಅಂದ್ರೆ ಏನು, ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅನ್ನ ಕೊಟ್ಟಿದ್ದಾರೆ. ರೈಟ್. ಅದನ್ನ ನಾವು ಫಸ್ಟ್ ರಿಡಕ್ಷನ್ ಪೊಟೆನ್ಷಿಯಲ್ಗೆ ಕನ್ವರ್ಟ್ ಮಾಡ್ಕೊಬೇಕು. ಹೇಗೆ ರಿಡಕ್ಷನ್ ಪೊಟೆನ್ಷಿಯಲ್ಗೆ ಕನ್ವರ್ಟ್ ಮಾಡೋದು, ಬೈ ಪುಟಿಂಗ್ ಜಸ್ಟ್ ಮೈನಸ್ 0.76 ಅಂತ ಬರ್ಕೊಳ್ಳಿ ಅಷ್ಟೇ. ಇದು ರಿಡಕ್ಷನ್ ಪೊಟೆನ್ಷಿಯಲ್ ಅಲ್ಲೇ ಇದೆ. ಸೊ ಆಸ್ ಇಟ್ ಈಸ್ ಇಟ್ ರಿಮೈನ್ಸ್ ಆಸ್ ಸಚ್. ನಮಗೆ ಗೊತ್ತಿದೆ ಹೈಯರ್ ವ್ಯಾಲ್ಯೂ ಮೈನಸ್ ಲೋವರ್ ವ್ಯಾಲ್ಯೂ ವಿಲ್ ಗಿವ್ ಯು EMF ಆಫ್ ಎನಿ ಸೆಲ್. ಸೊ ಹೈಯರ್ ವ್ಯಾಲ್ಯೂ ಯಾವುದು, ಮೈನಸ್ 0.76 0.34 0.34 ರೈಟ್. 0.34 ಮೈನಸ್ of minus 0.76 that will give you the value 1.16 volt. Right. EMF value na ಆ ರೀತಿ ಕಂಡುಹಿಡಿಬಹುದು by converting oxidation potential into reduction potential. Now ನಿಮಗೆ ಲಾರ್ಜೆಸ್ಟ್ EMF ಬೇಕು ಅಂತ ಇಟ್ಕೊಳ್ಳಿ ಒಂದು ಸೆಲ್ ಅಲ್ಲಿ. ಆಗ ಹೈಯೆಸ್ಟ್ ರಿಡಕ್ಷನ್ ಪೊಟೆನ್ಷಿಯಲ್ ಮತ್ತೆ ಲೋಯೆಸ್ಟ್ ರಿಡಕ್ಷನ್ ಪೊಟೆನ್ಷಿಯಲ್ ನ ಕಂಬೈನ್ ಮಾಡಿದಾಗ ಲಾರ್ಜೆಸ್ಟ್ EMF ಆಫ್ ದ ಸೆಲ್ ಕ್ಯಾನ್ ಬಿ obtained. ನೆಕ್ಸ್ಟ್, ಪ್ರಾಬ್ಲಮ್ಸ್ ಆನ್ ವಿಚ್ ಮೆಟಲ್ ರೆಡ್ಯೂಸಸ್ ವಿಚ್ ಒನ್. ಯಾವ ಮೆಟಲ್ ಅನ್ನ ರೆಡ್ಯೂಸ್ ಮಾಡುತ್ತೆ ಅಂತ ಹೇಗೆ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಫಸ್ಟು ಗಿವನ್ E0 ಹಾಫ್ ಸೆಲ್ ಅನ್ನ ರಿಡಕ್ಷನ್ ಪೊಟೆನ್ಷಿಯಲ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಹೈ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಅಂಡರ್ಗೋಸ್ ರಿಡಕ್ಷನ್, ಲೋವರ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಅಂಡರ್ಗೋಸ್ ಆಕ್ಸಿಡೇಷನ್ ಅಂತ ಹೇಳಿ. ಯಾವ್ದು ಲೋಯೆಸ್ಟ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಕೊಟ್ಟಿರ್ತಾರಲ್ವಾ, ದಟ್ ಇಟ್ ಸೆಲ್ಫ್ ಅಂಡರ್ಗೋಸ್ ಫಾಸ್ಟ್ ಆಕ್ಸಿಡೇಷನ್. ಅಂದ್ರೆ ದೇ ಹ್ಯಾವ್ ಎ tendency to lose electrons, so acts as a strong reducing agent. ಇಲ್ಲಿ ರಿಡಕ್ಷನ್ ಪೊಟೆನ್ಷಿಯಲ್ ಕಡಿಮೆ ಇದ್ದಷ್ಟು ಏನಾಗುತ್ತೆ, ಆಕ್ಸಿಡೇಷನ್ ಕ್ವಿಕ್ ಆಗಿ ಆಗತ್ತೆ. ಸೊ ಆಕ್ಸಿಡೇಷನ್ ಕ್ವಿಕ್ ಆಗಿ ಆಗ್ತಿದೆ ಅಂತಂದ್ರೆ ಏನ್ ಮಾಡುತ್ತೆ, ಅದ್ರ ಜೊತೆಯಲ್ಲಿರುವಂತಹ ಒಂದು ಸಬ್ಸ್ಟೆನ್ಸ್ ಅನ್ನ ಅದೇನ್ ಮಾಡುತ್ತೆ, ರಿಡ್ಯೂಸ್ ಮಾಡುತ್ತೆ. ಇಟ್ ಡೊನೇಟ್ಸ್ ಎಲೆಕ್ಟ್ರಾನ್ಸ್ ಈಸಿಲಿ. ಸೊ ಇಟ್ ಆಕ್ಟ್ಸ್ ಆಸ್ ಎ ವೆರಿ ಗುಡ್ ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್. ಓಕೆನಾ. ಈ ಒಂದು ಎಕ್ಸಾಂಪಲ್ ನ ನೋಡೋಣ. ಇಲ್ಲಿ E0 ವ್ಯಾಲ್ಯೂ ಆಫ್ ಜಿಂಕ್ ಟು Zn2+ ಕೊಟ್ಟಿದ್ದಾರೆ 0.76 ವೋಲ್ಟ್ ಅಂತ ಹೇಳಿ. ಇಲ್ಲಿ E0 ವ್ಯಾಲ್ಯೂ ಆಫ್ ನಿಕಲ್ ಟು ನಿಕಲ್ 2+ ಕೊಟ್ಟಿದ್ದಾರೆ 0.25 ವೋಲ್ಟ್ ಅಂತ ಹೇಳಿ. ಇದು ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂನ ಆಕ್ಸಿಡೇಷನ್ ಪೊಟೆನ್ಷಿಯಲ್ ವ್ಯಾಲ್ಯೂನಾ ನೋಡಿ. Zn ಇದ್ದು Zn2+ ಆಗ್ತಿದೆ, ಆಕ್ಸಿಡೇಷನ್ ಆಗ್ತಿದೆ, ಲಾಸ್ ಆಫ್ ಎಲೆಕ್ಟ್ರಾನ್ ಆಗ್ತಿದೆ, ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಲ್ವಾ. ಅದೇ ನಿಕಲ್ ಇದ್ದು ನಿಕಲ್ 2+ ಆಗ್ತಿದೆ, ಈಗೇನು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೊಟ್ಟಿದಾರಲ್ವಾ. ಸೊ
ಇದನ್ನ ಏನ್ ಮಾಡಬೇಕು, ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕು. ಸಿಂಪಲ್ -0.76 ಅಂತ ಬರ್ಕೊಳ್ತೀರಾ, -0.25 ವೋಲ್ಟ್ ಅಂತ ಬರ್ಕೊಳ್ತೀರಾ. ಸೊ ಆಲ್ವೇಸ್ ಯಾವ ಮೆಟಲ್ ಯಾವ ಅದರ್ ಮೆಟಲ್ ರೆಡ್ಯೂಸ್ ಮಾಡುತ್ತೆ ಅಂತ ಹೇಗೆ ಕಂಡುಹಿಡಿತೀರಾ? ಬೈ ನೋಯಿಂಗ್ ದಿಸ್ ವ್ಯಾಲ್ಯೂ. ಯಾವುದರ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಕಡಿಮೆ ಇರುತ್ತೋ ಅದೇನ್ ಮಾಡುತ್ತೆ, ಇನ್ನೊಂದು ಮೆಟಲ್ನ ರೆಡ್ಯೂಸ್ ಮಾಡುತ್ತೆ. ಯಾವುದು ಕಡಿಮೆ ಇದೆ? ಜಿಂಕ್ ಅಲ್ವಾ, ಜಿಂಕ್. ಸೊ ಜಿಂಕ್ ರೆಡ್ಯೂಸಸ್ ನಿಕ್ಕಲ್ ಈಸಿಲಿ. ನೆಕ್ಸ್ಟ್ ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಅನ್ನ ಹೇಳ್ಕೊಡ್ತೀನಿ. ನಮಗೆ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ ಬೈ ಗಿವಿಂಗ್ ಸಮ್ EMF ವ್ಯಾಲ್ಯೂಸ್. ಸೊ ನೀವು E0 ವ್ಯಾಲ್ಯೂನ ಕಂಡಿಡ್ಕೊಂಡು ಡೆಲ್ಟಾ ಜಿ ನಾಟ್ ವ್ಯಾಲ್ಯೂನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದಾಗಿದೆ. ಆದರೆ E0 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಡೈರೆಕ್ಟ್ ಆಗಿ ಆಡ್ ಅಥವಾ ಸಬ್ಟ್ರಾಕ್ಟ್ ಅನ್ನು ಮಾಡೋಕ್ಕಾಗಲ್ಲ. ಅದಕ್ಕೊಂದು ಪ್ರೊಸೀಜರ್ ಅನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ E0 Cu2+2 Cu+1 x1 ಪೊಟೆನ್ಷಿಯಲ್ ಅಂತ ಕೊಟ್ಟಿದ್ದಾರೆ. Cu+1 ಇಂದ Cuಗೆ x2 ಪೊಟೆನ್ಷಿಯಲ್ ಅಂತ ಕೊಟ್ಟಿದ್ದಾರೆ. Cu2+ ಇಂದ Cu ಆಗ್ಲಿಕ್ಕೆ ಎಷ್ಟು EMF ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ನೋಡಿ ಬರ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್. Cu2+ ಇದ್ದು Cu+1 ಆಗಿದೆ. ಎಷ್ಟು ಎಲೆಕ್ಟ್ರಾನ್ ಚೇಂಜ್ ಆಗಿದೆ? 1 ಎಲೆಕ್ಟ್ರಾನ್ ಚೇಂಜ್ ಆಗಿದೆ. ಎಷ್ಟು ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ? ಆಲ್ರೆಡಿ x1 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಅದೇ Cu+1 ಇಂದ Cu ಆಗ್ತಾ ಇದೆ x2 ಪೊಟೆನ್ಷಿಯಲ್. ಸೊ 1 ಎಲೆಕ್ಟ್ರಾನ್ ಚೇಂಜ್. Cu2+ ಇಂದ Cu ಆಗ್ಲಿಕ್ಕೆ ಎಷ್ಟು ಪೊಟೆನ್ಷಿಯಲ್ ಅಂತ ಕೇಳ್ತಾ ಇದ್ದಾರೆ. ಅನ್ನೋನ್ ಅನ್ನು ನಾನು y ಅಂತ ಇಟ್ಕೊಳ್ತೇನೆ. ಸೊ ಓವರ್ ಆಲ್ ಎಲೆಕ್ಟ್ರಾನ್ ಚೇಂಜ್ ಎಷ್ಟು? 2 ಎಲೆಕ್ಟ್ರಾನ್ ಚೇಂಜ್. ಓಕೆನಾ? ಸೊ ಓವರ್ ಆಲ್ ಎಲೆಕ್ಟ್ರಾನ್ ಚೇಂಜ್ ಅನ್ನ ನಾವು ಫಸ್ಟ್ ಬರ್ಕೊಳ್ಬೇಕು. ದಟ್ ಇಸ್ 2y is equal to ಸಮ್ ಆಫ್ ಪೊಟೆನ್ಷಿಯಲ್. ದಟ್ ಇಸ್ Cu2+ ಇಂದ Cu+1 ಆಗ್ಲಿಕ್ಕೆ x1 ಪೊಟೆನ್ಷಿಯಲ್, Cu+1 ಇಂದ ಕಾಪರ್ ಆಗ್ಲಿಕ್ಕೆ x2 ಪೊಟೆನ್ಷಿಯಲ್ ಅನ್ನ ಆಡ್ ಮಾಡಬೇಕಾಗತ್ತೆ. ಸೊ y is given by x1 volt plus x2 volt divided by this 2 will give you the EMF of Cu2+ to Cu, right? Next, E0 of Fe3+ to Fe2+, ಇದು 2+ ಆಗ್ಬೇಕಿಲ್ಲಿ. 2+ is x1 volt ಅಂತ ಆಲ್ರೆಡಿ ಕೊಟ್ಟಿದ್ದಾರೆ, ಅದನ್ನ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ Fe+3 to Fe is x2 ವೋಲ್ಟ್. Fe+3 ಇಂದ Fe ಆಗ್ತಾ ಇರೋದಕ್ಕೆ x2 ವೋಲ್ಟ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? Fe2+ to Fe. ದಟ್ ಈಸ್ ಇಲ್ಲಿ Fe2+ ಇಂದ Fe ಆಗ್ಲಿಕ್ಕೆ ಎಷ್ಟು ಅಂತ y ಅಂತ ತಗೊಂಡಿದ್ದೀನಿ. ಇಲ್ಲಿ ಎಲೆಕ್ಟ್ರಾನ್ ಚೇಂಜ್ ನ ಕನ್ಸಿಡರ್ ಮಾಡಬೇಕು. +3 to +2 ಅಂದ್ರೆ 1 ಎಲೆಕ್ಟ್ರಾನ್ ಚೇಂಜ್ ಆಗಿದೆ. +2 to 0 is ಅಂದ್ರೆ 2 ಎಲೆಕ್ಟ್ರಾನ್ ಚೇಂಜ್ ಆಗಿದೆ. ಓವರ್ ಆಲ್ ಎಲೆಕ್ಟ್ರಾನ್ ಚೇಂಜ್ ಎಷ್ಟು? 3, ರೈಟ್? So same thing, that is 3 into x2 volt is equal to x1 plus 2y. 2 into y. That gives the value of y. Y is equal to 3x2 minus x1 divided by 2 will give you the EMF value of this. ಅದೇ ರೀತಿ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೊಟ್ಟಾಗ್ಲೂ ಕೂಡ ನಾವು EMF ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬಹುದು. ನೋಡಿ, Fe to Fe2+, Fe to Fe3+, Fe2+ to Fe3+, all oxidation potential value. E1 E2 E3 ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ವ್ಯಾಲ್ಯೂಸ್ನ. ಸೊ ನಾನು ಜಸ್ಟ್ ಜನರಲೈಸ್ಡ್ ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ ನಿಮಗೆ. ಸೊ Fe ಇದ್ದು Fe2+ ಆಗಿ ಆಕ್ಸಿಡೈಸ್ ಆಯಿತು, Fe2+ ಇದ್ದು Fe3+ ಆಗಿ ಆಕ್ಸಿಡೈಸ್ ಆಯಿತು. ಎಷ್ಟು ಎಲೆಕ್ಟ್ರಾನ್ ಚೇಂಜ್? ಇಲ್ಲಿ 2 ಎಲೆಕ್ಟ್ರಾನ್ ಚೇಂಜ್, ಇಲ್ಲಿ 1 ಎಲೆಕ್ಟ್ರಾನ್ ಚೇಂಜ್. ಓವರ್ ಆಲ್ 3 ಎಲೆಕ್ಟ್ರಾನ್ ಚೇಂಜ್, ರೈಟ್? ಸೊ 3 ಎಲೆಕ್ಟ್ರಾನ್ ಚೇಂಜ್ is equal to 2 into E1 plus E3 will give you E2 value. That is 2 E1 plus E3 by 3. ನೆಕ್ಸ್ಟ್ ನರ್ಸ್ಟ್ ಈಕ್ವೇಶನ್ ಅಂತ ಹೇಳಿ. ಸೊ ನರ್ಸ್ಟ್ ಈಕ್ವೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಇಟ್ ಗಿವ್ಸ್ ರಿಲೇಷನ್ ಬಿಟ್ವೀನ್ EMF ಅಂಡ್ ಕಾನ್ಸಂಟ್ರೇಷನ್ ಅಂಡ್ ಟೆಂಪರೇಚರ್ ಅಂತ. ನಮಗೆ ಯಾವುದೇ ಸೆಲ್ಲಿನ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಮತ್ತೆ EMF ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ ನರ್ಸ್ಟ್ ಈಕ್ವೇಶನ್ ಅನ್ನ ನಾವು ಯೂಸ್ ಮಾಡ್ತೀವಿ. ಸೊ ಕನ್ಸಿಡರ್ ಅನ್ ಎಲೆಕ್ಟ್ರೋಡ್ ರಿಯಾಕ್ಷನ್. ಏನಾಗ್ತಿದೆ ಇಲ್ಲಿ? ಆಕ್ಸಿಡೈಸ್ಡ್ ಸ್ಟೇಟ್ ಅಲ್ಲಿ ಇರುವಂತಹ ಒಂದು n ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡು ರೆಡ್ಯೂಸ್ಡ್ ಸ್ಟೇಟಿಗೆ ಕನ್ವರ್ಟ್ ಆಗ್ತಾ ಇದೆ. ಸೊ ದಟ್ ಕ್ಯಾನ್ ಬಿ ಗಿವನ್ ಬೈ ಒಂದು ಫಾರ್ಮ್ ಆಫ್ ಈಕ್ವೇಶನ್ ಅನ್ನು ನೀವು ನೆನ್ಪಿಟ್ಕೊಂಡ್ರೆ ಆಯ್ತು. ದಟ್ ಈಸ್ E is equal to EMF is equal to E0 cell minus RT by NF LAN reduced state ಅಂದ್ರೆ ಪ್ರಾಡಕ್ಟ್ ಡಿವೈಡೆಡ್ ಬೈ reactant, that is reduced state by oxidized state. E0 cell ಅಂತಂದ್ರೆ that is standard electrode potential value minus R ಅಂತಂದ್ರೆ it is a
molar gas constant, then T is temperature, N is the number of electrons involved in the reaction, then F is Faraday's constant, that is 96,500 coulomb. Then LAN, concentration of product by concentration of reactant. ಓಕೆನಾ. ಸೊ ಈ ಮೈನಸ್ ಇದನ್ನ ಪ್ಲಸ್ ಆಗಿ ಬರೆದ್ರೆ ಏನಾಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ. ಆಕ್ಸಿಡೈಸ್ಡ್ ಸ್ಟೇಟ್ ಡಿವೈಡೆಡ್ ಬೈ ರೆಡ್ಯೂಸ್ಡ್ ಸ್ಟೇಟ್ ಅಂತ ಆಯ್ತು. ನಾವು ಕನ್ಸಿಡರ್ ಅ ಸೆಲ್ ರಿಯಾಕ್ಷನ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಯಾವುದು ಮೆಟಲ್ ಅಯಾನ್ ಇದ್ದಿದ್ದು ಎನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಮೆಟಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ರೈಟ್. ಸೊ ಇದರ ನರ್ಸ್ಟ್ ಇಕ್ವೇಶನ್ ಅನ್ನ ಹೇಗೆ ಬರಿಬಹುದು, ಇ ಸೆಲ್ ಇಸ್ ಈಕ್ವಲ್ ಟು ಇ ನಾಟ್ ಸೆಲ್ ಮೈನಸ್ ಆರ್ ಟಿ ಬೈ ಎನ್ ಎಫ್ ಲ್ಯಾನ್ ಮೆಟಲ್ ಬೈ ಮೆಟಲ್ ಎನ್ ಪ್ಲಸ್. ಓಕೆನಾ. ಸೊ ಲ್ಯಾನ್ ಇದನ್ನ ಲಾಗ್ ಆಗಿ ಬರ್ಕೊಂಡ್ರೆ ನಾವೇನ್ ಮಾಡ್ಬೋದು, -2.303 ಆರ್ ಟಿ ಬೈ ಎನ್ ಎಫ್ ಅಂತ ಬರ್ಕೊಳ್ಬಹುದು. ಇಫ್ ಕಾನ್ಸಂಟ್ರೇಷನ್ ಆಫ್ ದಿಸ್ ಪ್ರಾಡಕ್ಟ್ ಈಸ್ ಯೂನಿಟಿ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಅಟ್ 298 ಕೆಲ್ವಿನ್ ಇ ಸೆಲ್ ಇಸ್ ಈಕ್ವಲ್ ಟು ಇ ನಾಟ್ ಸೆಲ್ ಮೈನಸ್ ಇದು 8.314 ವ್ಯಾಲ್ಯೂ ಮತ್ತೆ 298 ಕೆಲ್ವಿನ್ ಮತ್ತೆ ಫ್ಯಾರಡೇಸ್ ಕಾನ್ಸ್ಟೆಂಟ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ, 0.0591 divided by n, that is change in number of electrons into log of 1 by mn plus ಸಿಗುವಂಥದ್ದು. ನೆಕ್ಸ್ಟ್ ಅಟ್ ಈಕ್ವಿಲಿಬ್ರಿಯಂ ಇ ಸೆಲ್ ಬಿಕಮ್ಸ್ 0 ಅಂತಂದ್ರೆ ರಿಯಾಕ್ಟೆಂಟ್ ವಿಲ್ ಬಿ ಈಕ್ವಲ್ ಟು ಪ್ರಾಡಕ್ಟ್, ಸೊ ನೋ ಸೆಲ್ ವಿಲ್ ನಾಟ್ ವರ್ಕ್ ಅಟ್ ಈಕ್ವಿಲಿಬ್ರಿಯಂ. ಸೊ ಈ ಸೆಲ್ 0 ಆಯ್ತು ಅಂತಂದ್ರೆ ಏನಾಗುತ್ತೆ, ಈಕ್ವೇಶನ್ ಇ ನಾಟ್ ಸೆಲ್ ಇಸ್ ಈಕ್ವಲ್ ಟು 0.0591 by n ಲಾಗ್ ಆಫ್ 1 by mn ಪ್ಲಸ್ ಆಗತ್ತಲ್ವಾ. ನೆಕ್ಸ್ಟ್ ಇ ಎಮ್ ಎಫ್ ಆಫ್ ಡೇನಿಯಲ್ ಸೆಲ್ ಅನ್ನ ಬರೆಯೋಣ. ಈಗ ಈ ಸೆಲ್ ಅನ್ನ ರೆಪ್ರೆಸೆಂಟ್ ಮಾಡೋದು ಹೀಗಿದೆ, Zn to Zn2 ಪ್ಲಸ್ ಆಕ್ಸಿಡೇಷನ್ ಆಗ್ತಾ ಇದೆ, ದೆನ್ Cu2 ಪ್ಲಸ್ ಟು ಸಿ ರಿಡಕ್ಷನ್ ಆಗ್ತಾ ಇದೆ ಈ ಪಾರ್ಟ್ ಅಲ್ಲಿ. ಆ ಸೆಲ್ ರಿಯಾಕ್ಷನ್ ಅನ್ನ ನಾವು ಹೇಗೆ ಬರಿಬಹುದು, Zn plus Cu2 plus gives Zn2 plus and copper, right? So how to write the Nernst equation for this reaction? E cell is equal to E naught cell minus 0.0591 ಆಗಬೇಕದು, minus 0.0591 divided by n log of Zn2 plus by Cu2 plus at 298 Kelvin. ಈ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಮತ್ತೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ರೇಷಿಯೋನ ನಾವು Q ಅಂತ ಬರಿಬಹುದು, ದಟ್ ಈಸ್ ರಿಯಾಕ್ಷನ್ ಕೋಶಿಯಂಟ್ ಅಥವಾ ಕೆಸಿ ಅಂತಾನು ಬರಿಬಹುದು, ದಟ್ ಈಸ್ ಈಕ್ವಿಲಿಬ್ರಿಯಂ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಕೆಸಿ ಅಂತಾನು ಬರಿಬಹುದು. ಕೆಸಿ ಅಂತ ಬರೆದಾಗ ವೆನ್ ಈ ದ ಕಂಡೀಷನ್ ಈಸ್ ಅಟ್ ಈಕ್ವಿಲಿಬ್ರಿಯಂ, ಈ ಸೆಲ್ ಏನಾಗುತ್ತೆ 0 ಆಗುತ್ತೆ. ಆಗ ಏನ್ ಬರಿಬಹುದು, ಇ ನಾಟ್ ಸೆಲ್ ಇಸ್ ಈಕ್ವಲ್ ಟು 0.0591 by n log kc. This is also important equation that relates E naught cell and this kc. Okay na. Next, let us move on to the relationship between free energy change and EMF ಅಂತ ಹೇಳಿ. So free energy change and EMF is related by the formula, very important formula. Remember this one, delta G is equal to minus NF E naught cell. E naught cell ವ್ಯಾಲ್ಯೂನ ಕೊಟ್ಟಿರ್ತಾರೆ, ಡೆಲ್ಟಾ ಜಿ ನ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳ್ತಾರೆ ನಿಮಗೆ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಕೆಸಿ ಅಂಡ್ ಗಿಬ್ಸ್ ಫ್ರೀ ಎನರ್ಜಿ ಅಂತಂದ್ರೆ ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ ಟು ಮೈನಸ್ ಆರ್ ಟಿ ಲ್ಯಾನ್ ಕೆಸಿ. ದಿಸ್ ಆಲ್ಸೋ ಯು ಶುಡ್ ರಿಮೆಂಬರ್. ಸೊ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ -2.303 ಆರ್ ಟಿ ಲಾಗ್ ಕೆಸಿ, ರೈಟ್. ನೆಕ್ಸ್ಟ್, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಕೆ ಇಕ್ವಿಲಿಬ್ರಿಯಂ ಅಂಡ್ ಇ ನಾಟ್ ಸೆಲ್? ಸೊ ಇಕ್ವಿಲಿಬ್ರಿಯಂ ಬಂತು ಅಂತ ಇಟ್ಕೊಳ್ಳಿ, ಈ ಸೆಲ್ ಏನಾಗುತ್ತೆ 0 ಆಗುತ್ತೆ. ಸೊ ವಿ ನೀಡ್ ಟು ಕನ್ಸಿಡರ್ ಓನ್ಲಿ ಇ ನಾಟ್ ಸೆಲ್. ಸೊ ಇ ನಾಟ್ ಸೆಲ್ ಇಸ್ ಈಕ್ವಲ್ ಟು 0.0591 by n ಲಾಗ್ ಆಫ್ ಕೆ ಇಕ್ವಿಲಿಬ್ರಿಯಂ ಅಂತ ಆಗುತ್ತೆ. ಈ ಫಾರ್ಮುಲಾ ಕೂಡ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್, ಇ ಎಮ್ ಎಫ್ ನ ವ್ಯಾಲ್ಯೂ ಜಾಸ್ತಿ ಅಂದ್ರೆ ಟೆಂಪರೇಚರ್ನ ಜಾಸ್ತಿ ಮಾಡಿದ್ರೆ ಅಂದ್ರೆ ವೇರಿಯೇಷನ್ ಮಾಡಿದ್ರೆ ವಾಟ್ ಹ್ಯಾಪನ್ಸ್ ಟು ದ ಚೇಂಜ್ ಇನ್ ಇ ಎಮ್ ಎಫ್ ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ದಟ್ ಈಸ್ ಗಿವನ್ ಬೈ ಡೌ ಇ ಸೆಲ್ ಬೈ ಡೌ ಟಿ ಇಸ್ ಈಕ್ವಲ್ ಟು ಡೆಲ್ಟಾ ಎಸ್ ಬೈ ಎನ್ ಎಫ್. ಬೈ ಸಬ್ಸ್ಟಿಟ್ಯೂಟಿಂಗ್ ದೀಸ್ ಟು ಈಕ್ವೇಶನ್ಸ್ we will get the final equation, that is dou E cell by dou T is equal to change in entropy by NF. Okay na? Thank you.